ರಾಜ್ಯ ಬಿಜೆಪಿಯಲ್ಲಿ ಒಮ್ಮೆಲೆ ಸ್ಫೋಟವಾಗಿದೆ ಬಣ ಬೆಂಕಿ. ರಾಧಾ ಮೋಹನ್ ದಾಸ್ ವಿರುದ್ಧವೇ ಶ್ರೀರಾಮುಲು ಕೆಂಡ. ಕೋರ್ ಕಮಿಟಿ ಸಭೆಯಲ್ಲೇ ನಾಯಕರು ತೀವ್ರ ವಾಗ್ವಾದಕ್ಕಿಳಿದಿದ್ದಾರೆ. ವಿಜೇಂದ್ರ ಹಾಗೆ ರಾಧಾ ಮೋಹನ್ ದಾಸ್ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ ಶ್ರೀರಾಮುಲು ಅವರು. ಆರ್ಎಸ್ಎಸ್ ಮುಖ್ಯಸ್ಥ ಮುಕುಂದ್ ವಾದಿರಾಜ್ಗೆ ದೂರು ಕೊಟ್ಟಿದ್ದಾರೆ. ದೂರವಾಣಿ ಕರೆ ಮಾಡಿ ದೂರು ನೀಡಿದ್ದಾರೆ. ಬಿಎಲ್ ಸಂತೋಷ್ ಅವರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಸಂತೋಷ್ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಅವರೂ ಕೂಡ ಆಗಿರುವಂತಹ ವಿಚಾರವನ್ನ ಹೇಳಿದ್ದಾರೆ, ದೂರು ಕೊಟ್ಟಿದ್ದಾರೆ, ತಮಗಾಗಿರುವಂತಹ ನೋವನ್ನು ಹೇಳಿಕೊಂಡಿದ್ದಾರೆ. ಅಲ್ಲಿಗೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬೆಂಕಿ ಗುಪ್ತಾಗೇನೂ ಇಲ್ಲ, ಸ್ಫೋಟವಾಗೇ ಬಿಟ್ಟಿದೆ. ರಾಧಾ ಮೋಹನ್ ದಾಸ್ ವಿರುದ್ಧವೇ ಶ್ರೀರಾಮುಲು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನನ್ನ ಬಗ್ಗೆ ಅಂತ ದೊಡ್ಡ ಆರೋಪ ಮಾಡಿಬಿಟ್ರು ಅವರು ಕೋರ್ ಕಮಿಟಿ ಸಭೆಯಲ್ಲಿ ಅಂತ ಹೇಳಿದ್ರು. ಅದನ್ನ ತಿಳಿದುಕೊಂಡು ಮಾತನಾಡಬೇಕಿತ್ತಲ್ವಾ, ಪಕ್ಷಕ್ಕೆ ನನ್ನ ಕೊಡುಗೆ ಏನು ಅದ್ರ ಬಗ್ಗೆ ತಿಳ್ಕೊಂಡು ಹೇಳಬೇಕಿತ್ತಲ್ವಾ ಅನ್ನುವಂತ ನೋವನ್ನ ಕೂಡ ಹೇಳ್ಕೊಂಡ್ರು. ಇನ್ನು ರಾಧಾ ಮೋಹನ್ ದಾಸ್ಗೆ ತಪ್ಪು ಮಾಹಿತಿಯನ್ನ ನೀಡಲಾಗಿದೆ. ಈ ಆರೋಪ ಕೇಳಿ ಬರ್ತಾ ಇರೋದು ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ. ಅಲ್ಲದೆ ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ನನ್ನನ್ನ ಅವಮಾನಿಸಲಾಗಿದೆ, ಪರಿಶಿಷ್ಟ ಪಂಗಡ ನಾಯಕತ್ವದ ಬಗ್ಗೆ ಅವಮಾನ ಮಾಡಲಾಗಿದೆ. ಈ ರೀತಿ ಘಟನೆಗಳು ನಡೆದ್ರೆ ಪಕ್ಷದಲ್ಲಿ ದುಡಿಯೋದು ಕಷ್ಟ. ಪಕ್ಷ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ. ಆಧಾರ ರಹಿತ ಮಾತನಾಡೋದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಎಲ್ ಸಂತೋಷ್ ಅವರ ಎದುರು ಮಾಜಿ ಸಚಿವ ರಾಮುಲು ಅಳಲು ತೋಡ್ಕೊಂಡಿದ್ದಾರೆ. ಪಕ್ಷಕ್ಕೋಸ್ಕರ ಎಷ್ಟೆಲ್ಲ ದುಡಿದಿದ್ದೀನಿ, ಅದು ಯಾವುದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳದೆ ಆರೋಪ ಮಾಡೋದು ಎಷ್ಟು ನೋವು ತರುತ್ತೆ ಅಂತ, ಅದು ಕೂಡ ಆಧಾರ ರಹಿತವಾಗಿ ಮಾತನಾಡೋದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಕ್ಷ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ ಅಂತ ಬಿಎಲ್ ಸಂತೋಷ್ ಅವರ ಎದುರು ನೋವನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಬಿಎಲ್ ಸಂತೋಷ್ ಅವರು ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸಿದ್ದಾರೆ. ನಿಮ್ಮ ಹಾಗೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಪಕ್ಷಕ್ಕೆ ಅರಿವಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಲ್ಲಾ ಘಟನೆಗಳನ್ನ ಗಮನಿಸ್ತಾ ಇದ್ದೀವಿ. ರಾಜಕಾರಣದಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಇದನ್ನ ಪಕ್ಕಕ್ಕಿಟ್ಟು ಪಕ್ಷ ಸಂಘಟನೆ ಬಗ್ಗೆ ಗಮನ ಹರಿಸಿ, ಹೈಕಮಾಂಡ್ ಎಲ್ಲವನ್ನೂ ಬಗೆಹರಿಸುತ್ತೆ ಅಂತ ಬಿಎಲ್ ಸಂತೋಷ್ ಸಮಾಧಾನ ಮಾಡಿದ್ದಾರೆ ಶ್ರೀರಾಮುಲು ಅವರಿಗೆ. ಬಹಳ ನೋವಾಗಿತ್ತು. ಆ ನೋವನ್ನ ಸಂತೋಷ್ ಅವರ ಹತ್ರ ಶ್ರೀರಾಮುಲು ಅವರು ಹೇಳ್ಕೊಂಡಿದ್ದಾರೆ. ಆಗ ಬಿಎಲ್ ಸಂತೋಷ್ ಅವರು ಕೂಡ ಸಮಾಧಾನ ಹೇಳಿದ್ದಾರೆ. ನಿಮ್ಮ ಶ್ರಮ ಏನು ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ, ನಿಮ್ಮ ಸಾಮರ್ಥ್ಯದ ಬಗ್ಗೆ ಪಕ್ಷಕ್ಕೆ ಅರಿವಿದೆ ಅನ್ನೋದಾಗಿ ಸಮಾಧಾನ ಪಡಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಹನಿಯಡ್ಕ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಹನಿಯಡ್ಕ, ಒಂದು ಬಿ ಶ್ರೀರಾಮುಲು ಅವರೇ ಟಿವಿ9 ಜೊತೆ ಮಾತನಾಡಬೇಕಾದ್ರೆ ಆಗಿರುವಂತಹ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ರು. ಇನ್ನು ಬಿಎಲ್ ಸಂತೋಷ್ ಅವರ ಜೊತೆಗೆ ಆದಂತ ಕಾನ್ವರ್ಸೇಷನ್ ಅಲ್ಲಿ ಏನೇನಾಗಿತ್ತು, ಜೊತೆಗೆ ಅವರ ಮುಂದಿನ ನಡೆ ಬಗ್ಗೆ ಏನಾದ್ರೂ ಹೇಳಿರೋದುಂಟಾ ಕಿರಣ್? ಚೈತ್ರ, ನಿನ್ನೆ ಕೋರ್ ಕಮಿಟಿ ಸಭೆಯಾದ ಬಳಿಕ ರಾಧಾ ಮೋಹನ್ ದಾಸ್ ಹಾಗೂ ವಿಜೇಂದ್ರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಶ್ರೀರಾಮುಲು ನೇರವಾಗಿ ಕೋರ್ ಕಮಿಟಿ ಸಭೆ ಮುಗಿಸಿ ಹೊರ ಬಂದಿದ್ರು. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಿಂದ ಹೊರ ಬಂದ ಬಳಿಕವೂ ಕೂಡ ಶ್ರೀರಾಮುಲು ಅವರ ಅಸಮಾಧಾನ, ಸಿಟ್ಟು ಕಡಿಮೆ ಆಗಿರಲಿಲ್ಲ. ಅವರನ್ನ ಕೋರ್ ಕಮಿಟಿ ಸಭೆಯಲ್ಲಿ ಯಾವ ರೀತಿ ಉಳಿದಂತ ಸದಸ್ಯರು ಸಿಟಿ ರವಿ ಇರಬಹುದು, ಅಶ್ವಥ್ ನಾರಾಯಣ ಇರಬಹುದು, ವಿಪಕ್ಷ ನಾಯಕ ಅಶೋಕ್ ಇರಬಹುದು, ಇವರೆಲ್ಲರೂ ಕೂಡ ಸಮಾಧಾನ ಪಡಿಸಿದ್ರು. ಆದರೆ ನಂತರ ಕೋರ್ ಕಮಿಟಿ ಸಭೆ ಮುಗಿಸಿ ಹೊರ ಬಂದ ಬಳಿಕ ಬಿಜೆಪಿ ಕಚೇರಿ ಮುಂಭಾಗದಲ್ಲೂ ಕೂಡ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸವು ನಡೀತಾನೆ ಇತ್ತು. ಅಶ್ವಥ್ ನಾರಾಯಣ, ಅಶೋಕ್, ಸದಾನಂದ ಗೌಡ ಇವರೇ, ಬಸವರಾಜ ಬೊಮ್ಮಾಯಿ ಇವರೆಲ್ಲರಿಂದೂ ಕೂಡ. ಹೀಗಾಗಿ ಈ ಎಲ್ಲ ಸಮಾಧಾನದ ಬಳಿಕ ನಂತರ ಬಿಜೆಪಿ ಕಚೇರಿಯಿಂದ ತೆರಳಿದಂತಹ ಶ್ರೀರಾಮುಲು ಅದೇ ಸಿಟ್ಟು, ಅದೇ ಅಸಮಾಧಾನದಲ್ಲಿ ನೇರವಾಗಿ ಬಿಜೆಪಿ ಹೈಕಮಾಂಡ್ ಅನ್ನು ಸಂಪರ್ಕ ಮಾಡಿದ್ದಾರೆ. ಅಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೆ ದೂರವಾಣಿ ಕರೆಯನ್ನ ಮಾಡಿ ಈ ಒಂದು ವಿಚಾರವನ್ನ, ಕೋರ್ ಕಮಿಟಿಯಲ್ಲಿ ಆದಂತಹ ವಿಚಾರವನ್ನ ಅವರು ನೇರವಾಗಿ ದೂರಿನ ರೂಪದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತನ್ನ ಕೇಳಿಕೊಂಡು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ನನ್ನ ವಿರುದ್ಧ ನಾನು ಸೋಲಿಗೆ ಕಾರಣ ಮತ್ತು ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ನಾನು ಎಷ್ಟು ಕೆಲಸ ಮಾಡಿದ್ರು ಕೂಡ ಈ ಆರೋಪವನ್ನ ಮಾಡಲಾಗಿದೆ ಅನ್ನುವಂತ ಒಂದು ಮಾತನ್ನ ಬಿಎಲ್ ಸಂತೋಷ್ ಅವರ ಮುಂದೆ ಹೇಳಿದ್ದಾರೆ. ಇದರ ಜೊತೆಗೆ ರಾಜ್ಯದ ಇಬ್ಬರು ಆರ್ಎಸ್ಎಸ್ ಮುಖಂಡರು ಕೂಡ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಂತಹ ಶ್ರೀರಾಮುಲು ಅವರಿಗೂ ಕೂಡ ಈ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ನನ್ನನ್ನ ಅವಮಾನಿಸುವಂತಹ ರೀತಿಯಲ್ಲಿ ಮಾತನಾಡಲಾಗಿದೆ ಅನ್ನುವಂತ ಒಂದು ದೂರನ್ನು ಶ್ರೀರಾಮುಲು ಅವರು ಆರ್ಎಸ್ಎಸ್ ಮುಖಂಡರಿಗೆ ಮತ್ತು ಬಿಎಲ್ ಸಂತೋಷ್ ಅವರಿಗೆ ಕೊಟ್ಟಿದ್ದಾರೆ. ಈ ಸಂದರ್ಭಕ್ಕೆ ಸಂತೋಷ್ ಅವರಿಂದ ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನವೂ ಕೂಡ ನಡೆದಿದೆ. ಅಂದ್ರೆ ನಿಮ್ಮ ನಾಯಕತ್ವ ಮತ್ತು ಚುನಾವಣೆ ನೀವು ಕೆಲಸ ಮಾಡಿದಂತಹ ರೀತಿ ಎಲ್ಲವನ್ನೂ ಕೂಡ
ಪಕ್ಷ ಗಮನಿಸಿದೆ ಮತ್ತು ರಾಜ್ಯದಲ್ಲಿ ನಡೀತಿರುವಂತಹ ಪಕ್ಷದಲ್ಲಿನ ಬೆಳವಣಿಗೆಗಳನ್ನು ಕೂಡ ಪಕ್ಷ ಗಮನಿಸಿದೆ ಅನ್ನುವಂಥದ್ದನ್ನ ರೀತಿಯಲ್ಲಿ ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭಕ್ಕೆ ಶ್ರೀರಾಮುಲು RSS ಇಬ್ಬರು ಮುಖಂಡರು ಅಂದ್ರೆ ರಾಜ್ಯ ಬಿಜೆಪಿ ಮತ್ತು ಕೇಂದ್ರೀಯ ಬಿಜೆಪಿ ಮಧ್ಯೆ ಸಮನ್ವಯದ ರೀತಿಯಲ್ಲಿರುವಂತಹ ಓರ್ವ RSS ಮುಖಂಡರು ಮತ್ತು ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನದ ರೀತಿಯಲ್ಲಿರುವಂತಹ ಓರ್ವ RSS ಮುಖಂಡ ಇಬ್ಬರಿಗೆ ಇಲ್ಲಿ ಶ್ರೀರಾಮುಲು ದೂರನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇವರಿಗೆ ಕೊಟ್ಟಿರುವಂತಹ ದೂರು ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿರುವಂತಹ ದೂರಲ್ಲಿ ಒಂದೇ ಮಾತು ಹೇಳಿರುವಂತದ್ದು ಏನಂದ್ರೆ, ಜನಾರ್ದನ್ ರೆಡ್ಡಿ ಅವರ ಮಾತನ್ನ ಕೇಳಿಕೊಂಡು ನನ್ನ ವಿರುದ್ಧ ಈಗ ಚುನಾವಣೆಯ ಸೋಲಿನ ಆರೋಪವನ್ನು ಕಟ್ಟಲಾಗ್ತಿದೆ. ಸದಾನಂದಗೌಡ ಸಮಿತಿಯನ್ನ ಈಗಾಗಲೇ ಚುನಾವಣೆಗೆ ಸೋಲಿಗೆ ಸಂಬಂಧಪಟ್ಟಂತೆ ರಚನೆ ಮಾಡಿ ಅವರ ಸಮಿತಿ ವರದಿಯನ್ನ ಕೊಡದೇ ಇದ್ರೂ ಕೂಡ ಅದಕ್ಕೂ ಮುನ್ನವೇ ನನ್ನ ವಿರುದ್ಧ ನೇರವಾದಂತಹ ಆರೋಪವನ್ನು ಮಾಡಲಾಗ್ತಿದೆ ಅನ್ನುವಂತಹ ಒಂದು ದೂರನ್ನ ಶ್ರೀರಾಮುಲು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಶ್ರೀರಾಮುಲು ಹೇಳಿರುವಂತದ್ದು ಸಂಪೂರ್ಣವಾಗಿ ಹೇಳಿರುವಂತದ್ದು ಏನಂದ್ರೆ, ನನ್ನನ್ನ ಅವಮಾನಿಸುವಂತ ರೀತಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ನನ್ನನ್ನು ಇವತ್ತು ನಡೆಸಿಕೊಳ್ಳಲಾಗಿದೆ ಅನ್ನುವಂತಹ ದೂರನ್ನ ಶ್ರೀರಾಮುಲು ಈಗ ಹೇಳಿದ್ದಾರೆ. ಯಾಕಂದ್ರೆ ಚುನಾವಣಾ ಸೋಲಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಆಗಿದಂತಹ ಬೆಳವಣಿಗೆ ಎಲ್ಲವೂ ಕೂಡ ಒಂದಷ್ಟು ವಿಚಾರಗಳು ಶ್ರೀರಾಮುಲು ಅವರಿಗೆ ಬೇಸರ ತರಿಸಿತ್ತು ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಕೋಲ್ಡ್ ವಾರ್ ಅಥವಾ ಆನಂತರದ ಬಹಿರಂಗವಾದಂತಹ ಕೆಲವೊಂದಷ್ಟು ರಿಫ್ಟ್ಗಳೇನಿತ್ತು ಅದೆಲ್ಲವಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಶಾಂತವಾದಂತಹ ರೀತಿಯಲ್ಲಿತ್ತು. ಆದ್ರೆ ಬಳ್ಳಾರಿ ಜಿಲ್ಲಾಧ್ಯಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಆದಂತಹ ಸಂದರ್ಭದಲ್ಲಿ ಶ್ರೀರಾಮುಲು ನಿನ್ನೆ ಆಕ್ಷೇಪವನ್ನು ಎತ್ತಿದ್ರು. ಏನಂದ್ರೆ, ಜನಾರ್ದನ್ ರೆಡ್ಡಿ ಅವರ ಮಾತನ್ನ ಕೇಳಿಕೊಂಡು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಸಭೆಯಲ್ಲಿ ನಿನ್ನೆ ಶ್ರೀರಾಮುಲು ಮಾಡಿದ್ರು. ಆ ಸಂದರ್ಭಕ್ಕೆ ನೇರವಾಗಿ ರಾಧಾ ಮೋಹನ್ ದಾಸ್ ಅವರು ಸಂಡೂರು ಉಪಚುನಾವಣೆ ಸೋಲಿನ ವಿಚಾರವನ್ನ ಪ್ರಸ್ತಾಪ ಮಾಡಿ, ಎರಡೆರಡು ಚುನಾವಣೆಯಲ್ಲಿ ನೀವು ಸೋತಿದ್ದೀರಿ, ಹಾಗಾಗಿ ನಿಮ್ಮ ಸಾಮರ್ಥ್ಯ ಏನು ಅನ್ನುವಂತ ರೀತಿಯಲ್ಲಿ ರಾಧಾ ಮೋಹನ್ ದಾಸ್ ಅವರು ಪ್ರಶ್ನೆಯನ್ನು ಮಾಡಿದ್ರು. ಇಲ್ಲಿ ಈ ಸಂದರ್ಭಕ್ಕೆ ಶ್ರೀರಾಮುಲು ಅವರಿಗೆ ರಾಧಾ ಮೋಹನ್ ದಾಸ್ ಅವರು ಈ ರೀತಿಯಾದಂತಹ ನೇರವಾದಂತಹ ಪ್ರಶ್ನೆಯನ್ನ ಮಾಡಿರುವಂತದ್ದು ಸಹಜವಾಗಿ ಸಿಟ್ಟನ್ನು ತರಿಸಿತು, ಬೇಸರವನ್ನು ತರಿಸಿತು. ಹಾಗಾಗಿ ಅವರು ರಾಧಾ ಮೋಹನ್ ದಾಸ್ ಅವರಿಗೆ ಕೋರ್ ಕಮಿಟಿ ಸಭೆಯಲ್ಲಿ ಎದುರುತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೂ ಕೂಡ ಸಭೆಯಲ್ಲಿ ಶ್ರೀರಾಮುಲು ನೇರವಾದಂತಹ ಪ್ರಶ್ನೆಯನ್ನ ಮಾಡಿದ್ರು. ಏನಂದ್ರೆ, ರಾಧಾ ಮೋಹನ್ ದಾಸ್ ಅವರು ಉತ್ತರ ಪ್ರದೇಶದವರಾಗಿದ್ರು ಕೂಡ ಅವರಿಗೆ ಯಾವುದೇ ಮಾಹಿತಿ ಇಲ್ಲದಿರಬಹುದು ಅಥವಾ ಬೇರೆಯವರ ಮಾತನ್ನ ಕೇಳ್ಕೊಂಡವರು ಮಾತನಾಡಿರಬಹುದು. ಆದ್ರೆ ರಾಜ್ಯಾಧ್ಯಕ್ಷರಾಗಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡಬೇಕಾಗಿತ್ತು, ನಮ್ಮ ರಕ್ಷಣೆಗೆ ಬರಬೇಕಾಗಿತ್ತು, ಆ ಕೆಲಸವನ್ನು ನೀವು ಮಾಡಿಲ್ಲ ಅನ್ನುವಂತ ನೇರವಾದಂತಹ ಆರೋಪವನ್ನು ಕೂಡ ವಿಜೇಂದ್ರ ಮೇಲೆ ಮಾಡಿದ್ದಾರೆ. ಹೀಗೆ ಶ್ರೀರಾಮುಲು ಸಹಜವಾಗಿ ಒಂದಷ್ಟು ಸಮಯದಿಂದ ಅವರಿದ್ದಂತಹ ಬೇರೆ ಬೇರೆ ಕಾರಣಗಳಿಗಾದಂತಹ ಬೇಸರದ ಜೊತೆಗೆ ನಿನ್ನೆ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಬೇಸರವನ್ನ ಅವರಿಗೆ ತಂದಿದೆ. ಹಾಗಾಗಿ ಈ ರೀತಿಯ ಒಂದು ಅವರ ಬೇಸರದ ಬೇಗ ಸ್ಫೋಟ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಕಿರಣ್ ಹನಿಯಡ್ಕ ಮಾಹಿತಿಗಾಗಿ.